ಮೈ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು ನಮ್ಮ ಸ್ಕೂಲಿಂದ ಫಂಕ್ಷನ್ ಇದೆ. ಇಲ್ಲಿ ನೋಡು, ನಮ್ಮ ಸ್ಕೂಲಿಂದ ಫಂಕ್ಷನ್ ಇದೆ. ಅಲ್ಲಿ ಕಲರ್ಸ್ ಡೇ ಇದೆ. ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ, ನಾನು ಸ್ಪೀಚ್ ಹೇಳ್ಬೋದು. ಆಮೇಲೆ ಅಲ್ಲಿ ಆಟ ಆಡಿಸ್ತಾರೆ. ಇವತ್ತು ಡಿಫ್ರೆಂಟ್ ಆಟ ಆಡಿಸ್ತಾರೆ. ಅಪ್ಪ ಅಮ್ಮ ಬಂದು ನೋಡ್ತಾರೆ ಡ್ಯಾನ್ಸ್ನ. ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಎಲ್ರಿಗೂ ವೆಲ್ಕಮ್. ಸೊ ಲನ ಹೇಳ್ದಂಗೆ ಅವ್ರ ಸ್ಕೂಲಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ. ಅದು ಏನಪ್ಪ ಅಂತಂದರೆ ಸ್ಪ್ರೇ ಆರ್ಟ್ ಕ್ರಿಯೇಷನ್. ಸೊ ಈ ಫಂಕ್ಷನ್ನ ಯಾಕಪ್ಪ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಸೊ ಮಕ್ಕಳಿಗೆ ಬೇಗ ಕಲರ್ನ ರೆಕಗ್ನೈಸೇಷನ್ ಮಾಡೋಕ್ಕೆ, ಆ್ಯಂಡ್ ಇನ್ನೊಂದು ನಿಮಗೆಲ್ಲ ಗೊತ್ತಿದೆ, ಡ್ರಾಯಿಂಗ್ ಮತ್ತು ಪೇಂಟಿಂಗ್ನಲ್ಲಿ ನಾವು ಇನ್ವಾಲ್ವ್ ಆದಾಗ ತುಂಬ ಪೇಷನ್ಸ್ ಅನ್ನೋದು ಬಂದೇ ಬರುತ್ತೆ. ಆ್ಯಂಡ್ ಇದ್ರ ಜೊತೆ ಡೈಲಿ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಒಂದು ಚಿಕ್ಕ ಪುಟ್ಟ ಈ ಥರ ಫಂಕ್ಷನ್ನ ಮಾಡಿದರೆ ಅವ್ರಿಗೂ ನೆಕ್ಸ್ಟ್ ಇನ್ನು ಏನಾದರೂ ಎಕ್ಸ್ಟ್ರಾ ಕಲಿಸ್ತಾ ಇದ್ದಾರೆ, ಏನಾದರೂ ಎಕ್ಸ್ಟ್ರಾ ಕಲಿಬೇಕು ಅನ್ನೋದು ಅವ್ರಿಗೂ ಒಂದು ಎನರ್ಜಿ ಆ್ಯಂಡ್ ಮೋಟಿವೇಶನ್ ಮಾಡ್ದಂಗೆ ಇರುತ್ತೆ. ನೀವೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಎಷ್ಟು ಖುಷಿಯಾಗಿ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಥರ ಆ್ಯಕ್ಟಿವಿಟೀಸ್ ಯಾವ ಮಕ್ಕಳಿಗೆ ಇಷ್ಟ ಆಗಲ್ಲ ಹೇಳಿ. ಸೊ ಅಟ್ಲೀಸ್ಟ್ 1 ಮಂತಲ್ಲಿ ಈ ಥರ ಆ್ಯಕ್ಟಿವಿಟೀಸ್ನ ಸ್ಕೂಲಲ್ಲಿ ಮಾಡೋದ್ರಿಂದ ಮಕ್ಕಳಿಗೆ ನಿಜವಾಗ್ಲೂ ಹೇಳ್ತೀನಿ ತುಂಬ 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 ಇಷ್ಟ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಾದರೂ ಎಕ್ಸ್ಟ್ರಾ ಕಲಿತಾರೆ ಅಂತ ನನ್ನ ಅನಿಸಿಕೆ. ಸೊ ಇಲ್ಲಿ ನನಗೆ ಒಂದು ಸ್ಪೀಚ್ ಕೊಟ್ಟಿದ್ದಾರೆ ಚಿಕ್ಕದಾಗಿ. ಸೊ ಅದನ್ನು ಇಲ್ಲಿ ಅವಳು ಎಲ್ಲರ ಮುಂದೆ ಮೈಕ್ ಹಿಡಿದು ಹೇಳ್ತಾ ಇದ್ದಾಳೆ. ತೋರ್ಸಿ ಏನದ ಲನ, ಏನದ ಆರ್ಟ್ ಫೋಲಿಯೋನಾ? ಇಟ್ಸ್ ಲುಕ್ಸ್ ಲೈಕ್ ಬ್ರಷ್ ಲನ, ಅದು ಲನ ಇಟ್ಸ್ ಲುಕ್ಸ್ ಲೈಕ್ ಅ ಬ್ರಷ್ ಓನ್ಲಿ. ಸೊ ಇಲ್ಲಿ ಅರನ್ ಕೂಡ ಫುಲ್ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ಯಾಕಂದರೆ ಎಲ್ಲಿ ನೋಡಿದ್ರು ಮಕ್ಕಳು ಆ್ಯಂಡ್ ಎಲ್ಲಿ ನೋಡಿದ್ರು ಕಲರ್ ಕಾಣ್ತಾ ಇದೆ. ಅವನಿಗೂ ಒಂಥರ ಖುಷಿ ಆಗ್ತಾ ಇತ್ತು ಇಲ್ಲಿ. ಸೊ ಇವಾಗಿಂದ ನನಗೆ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇಲ್ಲಿ ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲರೂ ಇದ್ರಲ್ಲ, ಅವರು ಇಟ್ಕೊಂಡು ಚಿಕ್ಕ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾಯಿದ್ರು. ಸೊ ಇಲ್ಲಿ ಬಂದು ಫಸ್ಟ್ನೇದು ಬಂದು ಪೇಂಟಿಂಗ್ ಮಾಡಿಸ್ತಾಯಿದ್ರು ಎಲ್ರಿಗೂ ಕೈಲಿಂದ. ಅದರ ನಂತರ ಅವ್ರು ಅಲ್ಲಿ ಕಂಟಿನ್ಯೂಯಸ್ ಆಗಿ 15 to 20 ಗೇಮ್ಸ್ ಇದ್ದಾವೆ. ಸೊ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನ ನಾವು ಹೋಗಿ ಮಾಡಿಸ್ಬೋದಿತ್ತು. ಸೊ ಹಂಗಾಗಿ ಅವಳು ಕೆಲವೊಂದು ಗೇಮ್ಸ್ನ ಆಟ ಆಡಿದ್ದಾಳೆ, ಅದನ್ನು ನಾನು ಇಲ್ಲಿ ತೋರಿಸ್ತೀನಿ. ಆ್ಯಂಡ್ ನಿಜವಾಗ್ಲೂ ಇವತ್ತು ಫುಲ್ಲು ಮಕ್ಕಳೆಲ್ಲರಿಗೂ ಫುಲ್ ಖುಷಿ ಅಂದರೆ ಖುಷಿ. ಆ್ಯಂಡ್ ಫುಲ್ ಎಷ್ಟು ಬೇಕಾದರೂ ಆಟ ಆಡ್ಬೋದು. ಆ್ಯಂಡ್ ಇನ್ನೊಂದು ಮಕ್ಕಳಿಗೆ ಕಲರ್ ಅಂದರೆ ಎಷ್ಟು ಇಷ್ಟ ಅಂತ ನಿಮಗೆ ಗೊತ್ತು. ಕಲರ್ ಸ್ಕೆಚ್ಚು, ಕಲರ್ ಪೇಂಟಿಂಗ್ ಅವ್ರ ಕೈಯಲ್ಲಿ ಕೊಟ್ಟರೆ ಅಂದರೆ ಮುಗೀತು, ಅಷ್ಟು ಇಷ್ಟಪಟ್ಟು ಮಾಡ್ತಾರೆ. ಸೊ ಇಲ್ಲಿ ನೋಡಿ ಈ ಥರ ಕಲರ್ನ ಹಚ್ಚೋದು, ಈ ಥರ ಫುಲ್ ಆ್ಯಕ್ಟಿವಿಟೀಸ್ನ ಮಾಡಿದ್ದಾರೆ. ಸೊ ಒಂಥರ ಸ್ಟ್ರೆಸ್ ಬಸ್ಟರ್ ಥರ ಇತ್ತು ಎಲ್ಲರಿಗೂ. ಮಕ್ಕಳಿಗೆ ಈ ಥರ ಗೇಮ್ಸ್ ಎಲ್ಲ ಆಟ ಆಡೋದ್ರಿಂದ ಪಾಪ ದಿನಾಲು ಸ್ಕೂಲಿಗೆ ಹೋಗೋದು ಕಲಿಯೋದು ಬರೀ ಅದೇ ಇರೋದ್ರಿಂದ ಇವತ್ತೆಲ್ಲ ಫುಲ್ ಸ್ಕೂಲ್ನಲ್ಲಿ ಎಂಜಾಯ್ ಮಾಡಿ ಫುಲ್ ಹ್ಯಾಪಿಯಾಗಿದ್ದರು ಮಕ್ಕಳೆಲ್ಲ. ಸೊ ಇವಾಗ ಲನ ಬಂದುಬಿಟ್ಟು ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಫುಲ್ ಆ್ಯಕ್ಟಿವಿಟೀಸ್ ಎಲ್ಲ ಕಮ್ಮಿ ಇರುತ್ತೆ. ಆ್ಯಂಡ್ ಇರಲ್ಲ ಅಂತಲ್ಲ, ಸ್ವಲ್ಪ ಕಮ್ಮಿನೇ ಆಗಿರುತ್ತೆ. ಯಾಕಂದರೆ UKG LKGನಲ್ಲಿ ಕಂಟಿನ್ಯೂಸ್ ಆಗಿ ಆ್ಯಕ್ಟಿವಿಟೀಸ್ ಇದ್ದೇ ಇರುತ್ತೆ. ಬಿಕಾಸ್ ಅವರು ಬುಕ್ಕ ಹಿಡ್ದು ಓದೋ ಅಷ್ಟು ಇರೋಲ್ಲ. ಸೊ ಹಾಗಾಗಿ ಅಲ್ಲಿ ಆ್ಯಕ್ಟಿವಿಟೀಸ್ ಜಾಸ್ತಿನೇ ಇರುತ್ತೆ. ಸೊ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅವಳದು ಓದೋದೆಲ್ಲ ಜಾಸ್ತಿ ಆಗಿದೆ, ಸಿಲೆಬಸ್ ಎಲ್ಲ ಜಾಸ್ತಿ ಆಗಿದೆ, ಟೆಸ್ಟ್ಗಳಿಗೆಲ್ಲ ಪ್ರಿಪೇರ್ ಆಗ್ತಾ ಇರ್ತಾಳೆ. ಸೊ ಇವಾಗ ಈ ಒಂದು ಡೇ ಅವಳಿಗೆ ಒಂಥರ ಎನರ್ಜಿನೇ ಬಂದಂಗಾಗಿದೆ. ಸೊ ನಾನು ಹರನ್ ಬಂದುಬಿಟ್ಟು ಆರಾಮಾಗಿ ಕೂತ್ಕೊಂಡ್ವಿ ಅಲ್ಲಿ. ಸೊ ಇಲ್ಲಿ ನೋಡಿ ಒಂಥರ ಮೈಂಡ್ ಗೇಮ್ ಇವೆಲ್ಲ ಗೊತ್ತಿದೆ. ಸೊ ಯೋಚನೆ ಮಾಡಿ ಆಟ ಆಡೋಂಥ ಗೇಮ್ ಇದೆ. ಸೊ ವಿತ್ ಕಲರ್ ಏನೇ ಮಾಡಿದ್ರು ಫುಲ್ ಕಲರ್ಫುಲ್ಲಾಗಿ ಅವ್ರಿಗೆ ಆಟ ಆಡಿಸ್ತಾ ಇದ್ರು. ಆ್ಯಂಡ್ ಅವಳು ಈ ಥರ ಮಾಡೋದ್ರಲ್ಲಿ ಫುಲ್ ಇಂಟ್ರೆಸ್ಟ್ ತೋರಿಸ್ಬಿಡ್ತಾಳೆ. ಅವಳಂತ ಅಲ್ಲ, ಎಲ್ಲ ಮಕ್ಕಳು ಅಷ್ಟೇ. ಈ ಥರ ನಾವೇನಾದರೂ ಕಲ್ಸಕ್ಕೆ ಹೋದರೆ ಅವ್ರು ಚೆನ್ನಾಗೇ ಕಲಿತಾರೆ. ಸೊ ನಾರ್ಮಲಾಗಿ ಹೇಳ್ಕೊಡೋಕೆ ಹೋದರೆ ಅವರು ಕಲಿಯೋರಲ್ಲ. ಈ ಥರ ಆ್ಯಕ್ಟಿವಿಟೀಸ್ನ ಮಾಡಿಸಿ ಮಕ್ಕಳಿಂದ ಕಲಿಸಿದ್ರೆ ಆರಾಮಾಗಿ
ಕಲಿತಾರೆ. ಆ್ಯಂಡ್ ನನಗೆ ನಿಜವಾಗ್ಲೂ ಈ ಫಂಕ್ಷನ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ಅವ್ರ ಮಕ್ಕಳು ಖುಷಿಯಾಗಿ ಆಟ ಆಡ್ತಾ ಕಲಿಯೋದಾದರೆ ಯಾರಿಗಿಷ್ಟ ಇರಲ್ಲ ಹೇಳಿ ಅಲ್ವಾ. ಸೊ ಎಲ್ಲರೂ ಮಕ್ಕಳು ಅಷ್ಟೇ. ಆ್ಯಂಡ್ ಇನ್ನೊಂದು ನ್ಯಾಚುರಲ್ ಕಲರ್ನ ಯಾವ ಥರ ಕಂಡುಹಿಡಿಯೋದು ಅಂತ ಇಲ್ಲಿ ನನಗೆ ಹೇಳ್ಕೊಟ್ರು. ಆ್ಯಂಡ್ ಯಾಕಂದರೆ ಎಲೆಯಿಂದ ಗ್ರೀನ್ ಕಲರ್ ಬರ್ಬೋದು, ಬೀಟ್ರೂಟಿಂದ ರೆಡ್ ಕಲರ್ ಬರುತ್ತೆ, ಆ್ಯಂಡ್ ಅರಿಶಿಣದಿಂದ ನ್ಯಾಚುರಲ್ ಆಗಿ ಯೆಲ್ಲೋ ಕಲರ್ ಬರುತ್ತೆ ಅಂತ ಎಲ್ಲ ಇಲ್ಲಿ ಅವಳಿಗೆ ತೋರಿಸ್ಕೊಟ್ರು. ಅದೇ ಕಲರಿಂದ ನ್ಯಾಚುರಲ್ ಕಲರಿಂದ ತೆಗ್ದಿರೋದ್ರಿಂದನೇ ಅವಳು ಪೇಂಟಿಂಗ್ನ ಮಾಡ್ತಾ ಇದ್ದಾಳೆ ಅಲ್ಲಿ. ಸೊ ಇದೂ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವಳಿಗೂ ಗೊತ್ತಾಯಿತು ಈ ಥರ ನ್ಯಾಚುರಲ್ ಕಲರ್ ಕೂಡ ನಾವು ಕಂಡುಹಿಡಿಬೋದು ಅನ್ನೋದು. ಆ್ಯಂಡ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಲು ಅವಳು ಆಟ ಆಡೋದ್ರಲ್ಲಿ, ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗೋದಾಗಲಿ. ಆ್ಯಂಡ್ ನಿಜವಾಗ್ಲೂ ಪೇರೆಂಟ್ಸ್ ಕೂಡ ಫುಲ್ಲು ಇನ್ವಾಲ್ವ್ ಆಗಿ ಮಕ್ಕಳ ಜೊತೆ ಮಾಡೋದು ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂತ. ಆ್ಯಂಡ್ ಸೊ ಫೈನಲಿ ನಾವು ಎಂಡಿಂಗ್ ಬಂದಿದ್ದೀವಿ. ಎಲ್ಲ ಆಟನೂ ಕಂಟಿನ್ಯೂಸ್ ಆಗಿ ಆಟ ಆಡ್ತಿದ್ದಾಳೆ ಅವಳು. ಸೊ ಎಲ್ಲನೂ ಸೀನಿಯರ್ಸ್ ಮಕ್ಕಳೆಲ್ಲ ನಿಂದಿರಿಸ್ಕೊಂಡು ಸೊ ಜೂನಿಯರ್ಸ್ ಮಕ್ಕಳಿಗೆ ಹೇಳ್ಕೊಡ್ತಾ ಅವ್ರು ಹಿಂದೆನೇ ನಿಂತ್ಕೊಂಡು ಅವರು ಆಟನ ಆಡಿಸ್ತಾ ಇದ್ರು. ಸೊ ಈ ಥರ ನಮ್ಮ ಈ ದಿನ ವ್ಲಾಗ್ ಮುಗ್ದಿದೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ, ಈ ಮಕ್ಕಳ ಆ್ಯಕ್ಟಿವಿಟೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಇಲ್ಲಿಂದ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಆಟ ಆಡಿದ್ದಾಳೆ. ಸೊ ಲಾಸ್ಟಿಗೆ ಅವಳ ಫ್ರೆಂಡ್ ಜೊತೆ ಒಂದು ಫೋಟೋ ತೆಕ್ಕೊಳ್ಳೋಣ ಅಂತ ಸೊ ಅಲ್ಲಿ ಅವಳ ಫ್ರೆಂಡ್ ಜೊತೆ ಫೋಟೋ ತೆಗೆಸ್ಕೊಳೋಕ್ಕೆ ಹೋಗ್ತಾ ಇದ್ದಾಳೆ. ಆ್ಯಂಡ್ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇದೇ ಥರ ಲನಾ ಹರನ್ ಬ್ಲಾಗ್ನ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.